ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವರಿಗೂ ನಮಸ್ಕಾರಗಳು. ಇಂದು ಉತ್ತರ ಭಾರತದ ಹಲವೆಡೆ ಕಶ್ಯಪ ಮಹರ್ಷಿಗಳ ಜಯಂತಿ ಆಚರಣೆ ಇದೆ. ಇವರು ಬ್ರಹ್ಮ ಮಾನಸ ಪುತ್ರರಲ್ಲಿ ಒಬ್ಬರಾಗಿರುತ್ತಾರೆ. ಕಶ್ಯಪ ಮುನಿ ದೇವರ್ಷಿ, ಬ್ರಹ್ಮಜ್ಞಾನಿ ಮತ್ತು ಬ್ರಹ್ಮರ್ಷಿ. ಭೂಲೋಕದಲ್ಲಿ ವೈದಿಕ ಧರ್ಮವನ್ನು ನೆಲೆಗೊಳಿಸಿದ ಪೂಜ್ಯರು. ಮಾನವರ ಒಂದು ದೊಡ್ಡ ಸಮುದಾಯವನ್ನು ಗುರುತಿಸುವ ಕಶ್ಯಪ ಗೋತ್ರದ ಮೂಲ ಪ್ರವರ್ತಕರು. ಲೋಕದಲ್ಲಿ ಅಧರ್ಮದ ಪ್ರಾಬಲ್ಯ ಜಾಸ್ತಿಯಾದಾಗ ತಮ್ಮ ತಪೋಬಲದಿಂದ ರಕ್ಷಣೆ ಮಾಡುತ್ತಾ ಲೋಕೋಪಕಾರಿಗಳಾಗಿದ್ದಾರೆ. ಬ್ರಹ್ಮಾಂಡವನ್ನು ಸೃಷ್ಟಿಸುವ ಸಂಕಲ್ಪದಿಂದ ಚತುರ್ಮುಖ ಬ್ರಹ್ಮನು ಮಾನಸ ಪುತ್ರರನ್ನು ಸೃಷ್ಟಿಸಿದನು. ಅವರಲ್ಲಿ ಮರೀಚಿ ಮುನಿ ಒಬ್ಬರು. ಮರೀಚಿ ಎಂದರೆ ಕಿರಣ ಎಂಬ ಅರ್ಥ ಬರುತ್ತದೆ. ವರುಣನ ಯಜ್ಞದಲ್ಲಿ ಭಾಗವಹಿಸಿದ್ದ ಬ್ರಹ್ಮನು ಪುತ್ರನನ್ನು ಪಡೆಯುವ ಸಂಕಲ್ಪದಿಂದ ಅಗ್ನಿಯೊಳಗೆ ಹವಿಸ್ಸನ್ನು ಹೋಮ ಮಾಡಿದನು. ಆಗ ಅಗ್ನಿ ದೇವನ ಕಿರಣಗಳ ಮೂಲಕ ಮರೀಚಿ ಬಂದನು. ಹೀಗೆ ಮರೀಚಿಯ ಸೃಷ್ಟಿಯಾಯಿತು. ಇನ್ನು ಮರೀಚಿ ಮುನಿಯ ಮಗ ಕಶ್ಯಪ. ಕಶ್ಯಪನ ತಾಯಿ ಕರ್ದಮ ಪುತ್ರಿಯಾದ ಕಲೆ. ಈತನ ಹೆಂಡಿರು ದಕ್ಷಿಣ 13 ಮಂದಿ ಪುತ್ರಿಯರಾದ ಅದಿತಿ, ದಿತಿ, ಧನು, ಅರಿಷ್ಟ, ಸರಯ, ಕಾಷ್ಠ, ಸುರಭಿ, ತಾಮ್ರ, ಕ್ರೋಧವಶ, ಇಲಾ, ಸುರಸ, ತಿಮಿ ಮತ್ತು ಮುನಿ. ದಕ್ಷ ಪ್ರಜಾಪತಿ ಇವರೊಂದಿಗೆ ಇನ್ನೂ 4 ಮಂದಿ ಪುತ್ರಿಯರನ್ನು ವಿವಾಹ ಮಾಡಿಸಿದನು. ಪತಂಗಿ, ಯಾಮಿನಿ, ವಿನುತ, ಕದ್ರು ಇವರುಗಳು ಒಟ್ಟು 17 ಜನಗಳಾದರು. ಕಶ್ಯಪ ಮುನಿಗಳ ಬಗ್ಗೆ ಋಗ್ವೇದದಲ್ಲಿ ಅಲ್ಲದೆ ರಾಮಾಯಣ, ಮಹಾಭಾರತ, ವಿಷ್ಣು ಪುರಾಣ, ಭಾಗವತದಲ್ಲಿ ಉಲ್ಲೇಖವಿದೆ. ಕೆಲವರಿಗೆ ಒಬ್ಬರೇ ಕಶ್ಯಪರಿದ್ದರೆ ಅಥವಾ ಅನೇಕ ಕಶ್ಯಪರಿದ್ದರೆ ಎಂಬ ಜಿಜ್ಞಾಸೆ ಇದೆ. ಇದಕ್ಕೆ ಇಂಬು ಕೊಡುವಂತೆ ಕಶ್ಯಪ ಜಯಂತಿಯನ್ನು ಕೆಲವೆಡೆ ವೈಶಾಖ ಮಾಸದಲ್ಲಿ, ಕೆಲವೆಡೆ ಆಶ್ವಯುಜ ಮಾಸದಲ್ಲಿ ಆಚರಿಸುತ್ತಾರೆ. ಉತ್ತರ ಭಾರತದ ಹರಿಯಾಣ ಹಾಗೂ ಅದರ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಇಂದು ಮಹರ್ಷಿ ಕಶ್ಯಪರ ಜಯಂತಿ ಆಚರಿಸಲಾಗುತ್ತದೆ. ಕಶ್ಯಪರಿಗೆ ಅರಿಷ್ಟನೇಮಿ, ಮರೀಚ, ಕಾಶ್ಯಪ, ಮಾರೀಚ ಮುನಿಗಳೆಂಬ ಹೆಸರುಗಳು ಇದೆ. ಪರಶುರಾಮನಿಂದ ಈತನಿಗೆ ಭೂಮಿಯು ದಾನವಾಗಿ ಕೊಡಲ್ಪಟ್ಟಿತು. ಇದರಿಂದ ಭೂಮಿಗೆ ಕಾಶ್ಯಪಿ ಎಂಬ ಹೆಸರಿದೆ. ವರುಣನ ಗೋವುಗಳನ್ನು ಈ ಮುನಿಯು ಎರವಲು ತಂದು ಇಬ್ಬರು ಪತ್ನಿಯರ ಮಾತು ಕೇಳಿ ಹಿಂದೆ ಕೊಡದೆ ಇದ್ದುದರಿಂದ ವರುಣನ ಶಾಪಕ್ಕೆ ಗುರಿಯಾಗಿ ವಸುದೇವ ಮತ್ತು ದೇವಕಿ ರೋಹಿಣಿಯರಾಗಿ ದ್ವಾಪರ ಯುಗದಲ್ಲಿ ಜನ್ಮವೆತ್ತಿದರು ಎನ್ನಲಾಗಿದೆ. ದನಗಳನ್ನು ವಸುದೇವನು ನಿರ್ಬಂಧಿಸಿದುದರಿಂದ ವಸುದೇವನಿಗೆ ಕಾರಾಗೃಹ ವಾಸ ಪ್ರಾಪ್ತಿಯಾಯಿತು. ಕಶ್ಯಪನು ಗೋತ್ರ ಪ್ರವರ್ತಕರಾದ ಮಹರ್ಷಿಗಳಲ್ಲಿ ಮೊದಲನೆಯವನು. ಗೋತ್ರ ಗೊತ್ತಿಲ್ಲದವರು ತಮ್ಮದು ಕಾಶ್ಯಪ ಗೋತ್ರವೆಂದೇ ತಿಳಿಯಬೇಕೆಂದು ಧರ್ಮಶಾಸ್ತ್ರಗಳು ಹೇಳುತ್ತವೆ. ಪರ್ವತನೆಂಬ ಮಹರ್ಷಿ ಮತ್ತು ವಿಭಂಡಕನೆಂಬ ಮಹರ್ಷಿಯು ಈತನ ಮಕ್ಕಳು. ಕಶ್ಯಪನಿಗೆ ಅದಿತಿಯಲ್ಲಿ ದೇವತೆಗಳು, ದಿತಿಯಲ್ಲಿ ದೈತ್ಯರು, ಧನುವಿನಲ್ಲಿ ದಾನವರು, ಕಾಲೆಯಲ್ಲಿ ಕಾಲಕೇಯರು, ಧನಾಯುವಿನಲ್ಲಿ ಸಿದ್ಧರು, ಕ್ರೋಧೆಯಲ್ಲಿ ಮಾಂಸಾಹಾರಿ ಪ್ರಾಣಿಗಳು, ಪ್ರಾಧೆಯಲ್ಲಿ ಗಂಧರ್ವರು, ಮಿನತೆಯಲ್ಲಿ ಅರುಣ ಗರುಡರು, ಕಪಿಲೆಯಲ್ಲಿ ಗೋವುಗಳು, ಮುನಿಯಲ್ಲಿ ಅಪ್ಸರೆಯರು, ಕದ್ರುವಿನಲ್ಲಿ ಸರ್ಪಗಳು ನಾಗರುಗಳು, ಸುರಸೆಯಲ್ಲಿ ಯಕ್ಷರು ನಾಗರು, ಇಲೆಯಲ್ಲಿ ಮರ ಬಳ್ಳಿ ಹುಲ್ಲುಗಳು, ತಾಮ್ರೆಯಲ್ಲಿ ಅಶ್ವ ಗರ್ಧಪ ಹದ್ದುಗಳು ಮಕ್ಕಳಾಗಿ ಹುಟ್ಟಿದರು. ಭೂಮಿಯು ದುರಾತ್ಮರಿಂದ ಪೀಡಿತರಾಗಿ ರಸಾತಳಕ್ಕೆ ಇಳಿಯುತ್ತಾ ಬರಲು ಉದಾರ ಬುದ್ಧಿಯುಳ್ಳ ಕಶ್ಯಪನು ಭೂಮಿಯನ್ನೆತ್ತಿ ತನ್ನ ತೊಡೆಯಲ್ಲಿ ಥಳಿಸಿದನು. ಇದರಿಂದ ಭೂಮಿಗೆ ಉರ್ವಿ ಎಂದು ಹೆಸರಾಯಿತು. ಶಮೀಕ ಋಷಿಯ ಪುತ್ರನಾದ ಶೃಂಗಿಯಿಂದ ಸರ್ಪದಷ್ಟನಾಗಿ ಸಾಯುವಂತೆ ಶಾಪ ಪಡೆದ ಪರೀಕ್ಷಿತ್ ರಾಜನನ್ನು ಆ ಶಾಪದಿಂದ ಉಳಿಸುವುದಕ್ಕಾಗಿ ಹೋಗುತ್ತಿದ್ದ ಬ್ರಾಹ್ಮಣನೊಬ್ಬ. ಈತನ ಮಂತ್ರ ಶಕ್ತಿಯನ್ನರಿಯಲು ತಕ್ಷಕನು ಒಂದು ದೊಡ್ಡ ಆಲದ ಮರವನ್ನು ಕಚ್ಚಲು ಅದು ಒಡನೆ ಬೂದಿಯಾಗಿ ಬಿತ್ತು. ಕಶ್ಯಪನೆಂಬ ಈ ಮಾಂತ್ರಿಕ ಬ್ರಾಹ್ಮಣನು ತನ್ನ ಮಂತ್ರ ಶಕ್ತಿಯಿಂದ ಆ ಮರವನ್ನು ಮೊದಲಿನಂತೆ ಮಾಡಲು ತಕ್ಷಕನು ಆ ಬ್ರಾಹ್ಮಣನನ್ನು ಹೊಗಲಿ ಹಿಂದಕ್ಕೆ ಕಳುಹಿಸಿದನು ಎನ್ನಲಾಗುತ್ತದೆ. ಪರಶುರಾಮನಿಂದ ಕಶ್ಯಪನು ಭೂಮಿಯನ್ನು ದಾನವಾಗಿ ಪಡೆದ ಮೇಲೆ ಮುಂದೆ ಭೂಮಿಯು ಪಾಪಿಗಳಿಂದ ಪಾತಾಳಕ್ಕೆ ಕುಸಿಯಲು ಕಶ್ಯಪನು ತನ್ನ ಊರುಗಳ ಬಲದಿಂದ ಭೂಮಿಯನ್ನು ಉದ್ಧರಿಸಿದನು. ಇದರಿಂದ ಭೂಮಿಗೆ ಉರ್ವಿ ಮತ್ತು ಕಾಶ್ಯಪಿ ಎಂಬ 2 ಹೆಸರುಗಳು ಬಂದವು. ಹೀಗೆ ಕಶ್ಯಪರಿಗೆ ದೇವತೆಗಳು, ರಾಕ್ಷಸರು, ಸಿದ್ಧರು, ಗಂಧರ್ವರು, ಯಕ್ಷರು, ನಾಗರು, ಇತರ ಜೀವ ಜಂತುಗಳ ಜನನವಾಯಿತು. ಕಶ್ಯಪನ ಪತ್ನಿ ಮಹಾಪತಿವ್ರತೆ ಅದಿತಿಯಲ್ಲಿ ದ್ವಾದಶಾದಿತ್ಯರು ಎಂದು ಕರೆಸಿಕೊಳ್ಳುವ 12 ಜನ ಆದಿತ್ಯರು ಜನಿಸಿದರು. ಅದಿತಿಗೆ ಮಕ್ಕಳಾದ್ದರಿಂದ ಅಸೂಯೆಪಟ್ಟ ದಿತಿಯು ಕಶ್ಯಪರು ಎಷ್ಟೇ ಬೇಡವೆಂದರೂ ಕೇಳದೆ ಹಠದಿಂದ ಲಾಲಸೆಯಿಂದ ಸಂಧ್ಯಾ ಪ್ರದೋಷ ಕಾಲದಲ್ಲಿ
ಯಾವಾಗ ರುದ್ರನು ಕೆಂಜೆಡೆಗಳನ್ನು ಹರಡಿಕೊಂಡು ಕೋಪಾವಿಷ್ಟನಾಗಿ ತಿರುಗುತ್ತಿದ್ದನೋ ಆ ಕಾಲದಲ್ಲಿ ಕಶ್ಯಪರೊಡನೆ ಸಮಾಗಮವಾಗಿ ಗರ್ಭ ಧರಿಸಿ ರಾಕ್ಷಸರಾದ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳಿಗೆ ಜನ್ಮ ನೀಡಿದಳು. ಲೋಕಕಂಟಕರಾದ ಇವರನ್ನು ಭಗವಂತ ಶ್ರೀಮನ್ನಾರಾಯಣನು ಸಂಹರಿಸಿದನು. ಹಿರಣ್ಯಾಕ್ಷನನ್ನು ವರಾಹ ಅವತಾರ ತಾಳಿ ಹಾಗೂ ಹಿರಣ್ಯಕಶಿಪುವನ್ನು ನರಸಿಂಹ ಅವತಾರ ತಾಳಿ ಸಂಹರಿಸಿದನು. ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದನ ಮೊಮ್ಮಗ ಬಲಿಚಕ್ರವರ್ತಿ. ಇವನು ತಪೋಬಲ ಕ್ಷೇತ್ರ ಬಲದಿಂದ ಲೋಕಗಳನ್ನು ಗೆದ್ದು ಇಂದ್ರ ಪದವಿಯನ್ನು ಪಡೆದನು. ಇವನು ತಾತನಂತೆ ಮಹಾವಿಷ್ಣು ಭಕ್ತ, ಆದರೆ ಅಷ್ಟೇ ರಜೋ ತಮೋ ಗುಣಗಳ ಆಗರನಾಗಿದ್ದನು. ಋಷಿಗಳಿಗೆ, ಋಷಿ ಪತ್ನಿಯರಿಗೆ, ದೇವತೆಗಳಿಗೆ ಬಹಳ ಹಿಂಸೆ ಕೊಡುತ್ತಿದ್ದನು. ಋಷಿಗಳು ಯಜ್ಞ ಯಾಗಾದಿಗಳನ್ನು ಮಾಡದಂತೆ ತಡೆಯೊಡ್ಡುತ್ತಿದ್ದನು. ದೇವತೆಗಳ ಕೋರಿಕೆಯಂತೆ ಬಲಿಯ ಸಂಹಾರಕ್ಕಾಗಿ ಒಬ್ಬ ಸುಪುತ್ರನನ್ನು ಪಡೆಯಲು ಕಶ್ಯಪ ಅದಿತಿಯರು ಶ್ರೀಮನ್ನಾರಾಯಣನನ್ನು ಕುರಿತು ತಪಸ್ಸು ಮಾಡುತ್ತಾರೆ. ಶ್ರೀಮನ್ನಾರಾಯಣನು ಅವರ ತಪಸ್ಸಿನಿಂದ ತೃಪ್ತನಾಗಿ ಪ್ರತ್ಯಕ್ಷನಾಗಿ ಅವರಿಗೆ ಬೇಕಾದ ವರ ಕೇಳಿಕೊಳ್ಳಿ ಎನ್ನುತ್ತಾನೆ. ಆಗ ಅವರು ಶ್ರೀಮನ್ನಾರಾಯಣನಿಗೆ ನಿನ್ನಂತಹ ಒಬ್ಬ ಸುಪುತ್ರ ಬೇಕು ಎಂಬ ಬೇಡಿಕೆ ಇಡುತ್ತಾರೆ. ಸರಿ, ವಿಷ್ಣುವು ತಥಾಸ್ತು ಎಂದು ಆಶೀರ್ವದಿಸುತ್ತಾನೆ. ಅವನಂತೆಯೇ ಇರುವ ಇನ್ನೊಬ್ಬ ಪ್ರಪಂಚದಲ್ಲಿ ಇರಲು ಸಾಧ್ಯವೇ? ಆದುದರಿಂದ ಶ್ರೀಮನ್ನಾರಾಯಣನೇ ವಾಮನನಾಗಿ ಕಶ್ಯಪ ಅದಿತಿಯರ ಮಗನಾಗಿ ಜನಿಸುತ್ತಾನೆ. ಬಲಿಯು ಯಾಗ ಮಾಡುವ ಸಂದರ್ಭದಲ್ಲಿ ಬಾಲಬ್ರಹ್ಮಚಾರಿಯಾಗಿ ಹೋಗಿ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಬೇಡಿ ಬಲಿಯನ್ನು ಮೆಟ್ಟಿ ಪಾತಾಳಕ್ಕೆ ತಳ್ಳಿ ಲೋಕ ಕಲ್ಯಾಣ ಮಾಡಿದನು ವಾಮನ. ಕಶ್ಯಪ ಮಹರ್ಷಿಯ ಇನ್ನೊಬ್ಬ ಪತ್ನಿ ವಿನತೆ, ಅವಳ ಸಹೋದರಿ ಕದ್ರು. ಇಬ್ಬರೂ ಅವರವರ ಇಚ್ಛೆಯಂತೆ ಮಕ್ಕಳನ್ನು ಪಡೆಯಲು ಗರ್ಭಧರಿಸಿದರು. ಕದ್ರುವು ಮೊದಲು 1,000 ನಾಗರಿಗೆ ಸರ್ಪಗಳಿಗೆ ಜನ್ಮ ನೀಡಿದಳು. ವಿನತೆಯ ಗರ್ಭದಿಂದ 2 ಬೃಹತ್ ಮೊಟ್ಟೆಗಳು ಹೊರಬಂದವು. ಕದ್ರುವಿಗೆ 1000 ಮಕ್ಕಳಾದದನ್ನು ನೋಡಿ ಅದಿತಿಗೆ ತನ್ನ 1 ಮೊಟ್ಟೆಯೂ ಒಡೆದಿಲ್ಲವಲ್ಲ ಎಂದು ಬೇಸರ, ಖೇದ ಉಂಟಾಯಿತು. ಎಷ್ಟು ದಿನಗಳಾದರೂ ಮೊಟ್ಟೆಗಳು ಒಡೆಯಲೇ ಇಲ್ಲ. ಕುಪಿತಳಾದ ಅದಿತಿ 1 ಮೊಟ್ಟೆಯನ್ನು ತಾನೇ ಒಡೆದು ಬಿಟ್ಟಳು. ಇನ್ನೂ ಪೂರ್ಣವಾಗಿ ಬೆಳವಣಿಗೆಯಾಗದ ಮೊಟ್ಟೆಯನ್ನು ಅದಿತಿ ಒಡೆದುದರಿಂದ ಅದರಿಂದ ತೊಡೆಗಳ ಕೆಳಭಾಗ ಬೆಳೆಯದ ಒಂದು ಗಂಡು ಮಗು ಹೊರಬಂದಿತು. ಅವನೇ ಅನೂರ. ಇವನು ಸೂರ್ಯನ ಸಾರಥಿಯಾಗಿ ಅರುಣನೆನಿಸಿಕೊಂಡ. ಕಾಲಕ್ರಮೇಣ ಮತ್ತೊಂದು ಮೊಟ್ಟೆ ಪೂರ್ಣ ಬೆಳವಣಿಗೆ ಹೊಂದಿ ವಿಷ್ಣು ವಾಹನ ಗರುಡನ ಜನನವಾಯಿತು. ಪುರಾಣಗಳ ಪ್ರಕಾರ ಈಗಿನ ಕಾಶ್ಮೀರವು ಒಂದು ಎತ್ತರ ಪ್ರದೇಶವಾಗಿದ್ದು ಅಲ್ಲೊಂದು ದೊಡ್ಡ ಸರೋವರವಿತ್ತು. ಅಲ್ಲಿ ಜನವಸತಿಗೆ ಅನುಕೂಲ ಮಾಡಿಕೊಡಲು ಸುಗ ಕಶ್ಯಪರು ಸರೋವರದ ನೀರನ್ನೆಲ್ಲ ಹೀರಿ ಬಿಡುತ್ತಾರಂತೆ. ಆಗ ಅಲ್ಲಿ ಕಣಿವೆಗಳು ಸೃಷ್ಟಿಯಾದವಂತೆ. ಮುಂದೆ ಈ ಪ್ರದೇಶವೇ ಕಶ್ಯಪ ಮೀರ್ ಹಾಗೂ ಕಶ್ಯಪಿರ್ ಎಂಬ ಹೆಸರಿನಿಂದ ಕರೆಯಲ್ಪಟ್ಟಿತಂತೆ. ಕಾಲಕ್ರಮೇಣ ಇದು ಕಾಶ್ಮೀರವೆನಿಸಿಕೊಂಡಿತು. ಲೋಕ ಕಲ್ಯಾಣಾರ್ಥವಾಗಿ ಕಶ್ಯಪನು ಶಿವನನ್ನು ಕುರಿತು ತಪಸ್ಸು ಮಾಡಿ ಶಿವನ ಜಡೆಯಿಂದ ಗಂಗೆಯನ್ನು ನೈಮಿಷಾರಣ್ಯದ ಪ್ರದೇಶದಲ್ಲಿ ಹರಿಯುವಂತೆ ಮಾಡಿದ ಮಹಾಮಹಿಮ. ಕಶ್ಯಪ ಮಹರ್ಷಿಗಳಿಂದ ರಚಿತವಾದ ಹಾಗೂ ಅವರ ಹೆಸರಿನಲ್ಲಿ ಪ್ರಸಿದ್ಧವಾಗಿರುವ ಕೃತಿಗಳು ಕೆಲವು. ಆಯುರ್ವೇದದ ಪ್ರಮುಖ ಗ್ರಂಥಗಳಲ್ಲಿ ಒಂದಾದ ಕಶ್ಯಪ ಸಂಹಿತ ಅಥವಾ ಕಶ್ಯಪ ಸಂಹಿತೆ, ಕೌಮಾರ ನೃತ್ಯ ಅಂದರೆ ಮಕ್ಕಳ ಆರೋಗ್ಯ, ಪ್ರಸೂತಿ ಶಾಸ್ತ್ರ ಅಂದರೆ ಗೈನಕಾಲಜಿ ಮತ್ತು ವಿಷಶಾಸ್ತ್ರಕ್ಕೆ ಅಂದರೆ ಟಾಕ್ಸಿಕಾಲಜಿಗೆ ಸಂಬಂಧಿಸಿದ ಕೃತಿ ಇದು. ಇದನ್ನು ವೃದ್ಧ ಜೀವಕೀಯ ತಂತ್ರ ಎಂದು ಕರೆಯುತ್ತಾರೆ. ನವಜಾತ ಶಿಶುಗಳ ಆರೈಕೆ, ಪೋಷಣೆ, ರೋಗ ನಿವಾರಣೆ, ಚಿಕಿತ್ಸಾ ವಿಧಾನಗಳನ್ನು ಇದು ಒಳಗೊಂಡಿದೆ. ಕಶ್ಯಪ ಶಿಲ್ಪಶಾಸ್ತ್ರ, ಕಶ್ಯಪೀಯ ಶಿಲ್ಪ ಎನ್ನುವುದು ಇನ್ನೊಂದು ಕೃತಿ. ಇದು ವಾಸ್ತುಶಿಲ್ಪ, ದೇವಾಲಯ ನಿರ್ಮಾಣ ಮತ್ತು ಮೂರ್ತಿಶಾಸ್ತ್ರಕ್ಕೆ ಸಂಬಂಧಿತ ಕೃತಿ. ಇನ್ನೊಂದು ಕಶ್ಯಪ ಹೋರ, ಇದು ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಾಚೀನ ಕೃತಿಯಾಗಿದೆ. ಗ್ರಹಗಳ ಚಲನೆ ಮತ್ತು ಭವಿಷ್ಯದ ಲೆಕ್ಕಾಚಾರಗಳಿಗೆ ಸಂಬಂಧಿಸಿದ ನಿಯಮಗಳನ್ನು ಇದು ಒಳಗೊಂಡಿದೆ. ಇಂತಹ ಮಹಾನ್ ವ್ಯಕ್ತಿಯ, ಪುಣ್ಯ ಪುರುಷನ, ಪರಮಶ್ರೇಷ್ಠ ವ್ಯಕ್ತಿಯ ಜೀವ ಸಂಕುಲದ ಪಿತಾಮಹನೆಂದು ಗೌರವಿಸಲ್ಪಡುವ ಕಶ್ಯಪ ಮುನಿಯ ಜಯಂತಿಯಿಂದ ನಾವೆಲ್ಲ ಅವರಿಗೊಂದು ಗೌರವಪೂರ್ವಕವಾಗಿ ನಮಸ್ಕರಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದ. ಹರಿ ಓಂ ತತ್ಸತ್.